ಸ್ನೇಹಿತರೆ, ಈ ಒಂದು ಕಾರ್ಡ್ ನಿಮ್ಮ ಬಳಿ ಇದ್ದರೆ ಪ್ರತಿ ತಿಂಗಳು 3,000 ಪಡೆಯಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀನಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡುವ ಮುಖಾಂತರ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಒಂದು ಕಾರ್ಡ್ ಮಾಡಿಸಬೇಕಾದರೆ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಅಳತೆಯ ಫೋಟೋ, ಮೊಬೈಲ್ ಸಂಖ್ಯೆಯು ಅಗತ್ಯ. ಸ್ನೇಹಿತರೆ, ಕಂಡೀಷನ್ ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಸ್ನೇಹಿತರೆ, ಈ ಒಂದು ಕಾರ್ಡ್ ಹೆಸರು ಇ-ಶ್ರಮ್ ಕಾರ್ಡ್. ಇ-ಶ್ರಮ್ ಕಾರ್ಡ್ ಇದ್ದರೆ ನಿಮ್ಮ ಬಳಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ 3,000 ರು ಜಮಾ ಆಗುತ್ತೆ. ಅದು ಹೇಗೆ ಆಗುತ್ತೆ, ನೋಂದಣಿ ಹೇಗೆ ಮಾಡಬೇಕು, ಕಾರ್ಡ್ ಇರೋರು ಏನು ಮಾಡಬೇಕು, 3,000 ಪ್ರತಿ ತಿಂಗಳು ಪಡೆಯಬೇಕೆಂದರೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಅಸಂಘಟಿತ ವಲಯದ ಕಾರ್ಮಿಕರ ಡೇಟಾಬೇಸ್ ರಚಿಸಲು ಸರ್ಕಾರವು ಇ-ಶ್ರಮ್ ಪೋರ್ಟಲನ್ನು ಪ್ರಾರಂಭಿಸಿದೆ. ಉದ್ಯೋಗ ಮತ್ತು ಕಾರ್ಮಿಕರ ಸಚಿವಾಲಯವು ಈ ಪೋರ್ಟಲನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಅಡಿಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರನ್ನು ನೋಂದಾಯಿಸಲು ಸರ್ಕಾರವು 404 ಕೋಟಿ ರೂಪಾಯಿಗಳ ಬಜೆಟನ್ನು ಅನುಮೋದಿಸಿದೆ. ಪೋರ್ಟಲ್ನಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳುವ ಕಾರ್ಮಿಕರು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಕಾರ್ಮಿಕರು ನೇರವಾಗಿ ಈ ಪೋರ್ಟಲ್ ಮೂಲಕ ಅಥವಾ ಅಪ್ಲಿಕೇಶನ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಇದಲ್ಲದ ಕಾರ್ಮಿಕರು CSC ಕೇಂದ್ರದಿಂದಲೂ ಸಹಾಯ ಪಡೆಯಬಹುದು. ಭಾರತ ಸರ್ಕಾರದಿಂದ CSC ಕೇಂದ್ರಗಳಿಗೆ ಪ್ರತಿ ನೋಂದಣಿಗೆ Rs. 20 ನೀಡಲಾಗುತ್ತದೆ. ಇ-ಶ್ರಮ್ ಪೋರ್ಟಲ್ನಲ್ಲಿ ಎಲ್ಲ ನೋಂದಾಯಿತ ಕಾರ್ಮಿಕರು ಭಾರತ ಸರ್ಕಾರವು ಪ್ರಾರಂಭಿಸಿರುವ ಸಾಮಾಜಿಕ ಭದ್ರತಾ ಯೋಜನೆಯ ಪ್ರಯೋಜನಗಳನ್ನು ನೋಂದಾಯಿಸಿಕೊಳ್ಳುವ ಅಗತ್ಯವಿಲ್ಲ. ಈ ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ಕಾರ್ಮಿಕರಿಗೆ ಇ-ಶ್ರಮ್ ಕಾರ್ಡನ್ನು ಒದಗಿಸಲಾಗುತ್ತದೆ. ಇದು 12 ಅಂಕಿಗಳ ವಿಶಿಷ್ಟ UAN ಸಂಖ್ಯೆಯನ್ನು ಹೊಂದಿರುತ್ತದೆ. ಈ ಸಂಖ್ಯೆ ದೇಶಾದ್ಯಂತ ಮಾನ್ಯವಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಕಾರ್ಡ್ ನೀವು ಪಡೆಯಬೇಕಾದರೆ ನಿಮ್ಮ ಹತ್ತಿರದ CSC ಸೆಂಟರ್ಗಳಲ್ಲಿ ನೀವು ಭೇಟಿ ನೀಡಿ ನೀವು ಈ ಕಾರ್ಡನ್ನು ಪಡೆಯಬಹುದು. ಇಲ್ಲವಾದರೆ ನೀವೇ ಸ್ವತಃ ಆನ್ಲೈನಲ್ಲಿನಲ್ಲೂ ಅರ್ಜಿ ಸಲ್ಲಿಸಬಹುದು. ಇ-ಶ್ರಮ್ ಕಾರ್ಡ್ ಅರ್ಹತೆ: ನೀವು ಭಾರತದ ನಾಗರಿಕರಾಗಬೇಕು ಮತ್ತು ಭಾರತದಲ್ಲಿ ಕೆಲಸ ಮಾಡಬೇಕು. ಎರಡನೆಯಾಗಿ, ಫಲಾನುಭವಿಗಳು 16 ವರ್ಷದಿಂದ 59 ವರ್ಷ ಒಳಗಡೆ ಇರಬೇಕು. ನೀವು ಕನಿಷ್ಠ 50 ರಿಂದ 100 ರೂಪಾಯಿಗಳನ್ನು ಕೊಡುಗೆ ನೀಡಬೇಕು ಮತ್ತು ಅದೇ ಮೊತ್ತವನ್ನು ಗೌರ್ನಮೆಂಟ್ ಆಫ್ ಇಂಡಿಯಾನಿಂದ ಕ್ರೆಡಿಟ್ ಮಾಡಲಾಗುತ್ತದೆ. ನಿಮ್ಮ ಆಧಾರ್ ಕಾರ್ಡಿಗೆ ನೀವು ಮಾನ್ಯವಾದ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಿರಬೇಕು. ಅಂತಿಮವಾಗಿ, ನೀವು ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಎಂದು ಖಚಿತಪಡಿಸಿಕೊಳ್ಳಬೇಕು. ಮತ್ತು ಸ್ನೇಹಿತರೆ, ಇ-ಶ್ರಮ್ ಕಾರ್ಡ್ 2022ರಲ್ಲಿ ನಿಮ್ಮ ಇಚ್ಛೆಯಂತೆ ತಿಂಗಳಿಗೆ Rs. 50ರಿಂದ ಪ್ರಾರಂಭಿಸಿ ಮತ್ತು ನಂತರ 60 ವರ್ಷಗಳ ನಂತರ ತಿಂಗಳಿಗೆ Rs. 3,000 ಪಿಂಚಣಿ ಪಡೆಯಬಹುದು. ಸ್ನೇಹಿತರೆ, ಪ್ರತಿ ತಿಂಗಳು ನಿಮಗೆ ಪಿಂಚಣಿ 3,000 ಬರಬೇಕಂದ್ರೆ ನಿಮ್ಮ ಏಜಿಗೆ ತಕ್ಕಂತೆ 50ರಿಂದ 100 ಆಗಬಹುದು, 200 ಆಗಬಹುದು. 60 ವರ್ಷಗಳ ನಂತರ ತಿಂಗಳಿಗೆ ನಿಮಗೆ 3,000 ಪಿಂಚಣಿ ಪಡೆಯಬಹುದು. ನೀವು ತಿಂಗಳಿಗೆ 50ರಿಂದ 100 ರೂಪಾಯಿ ನೀವು ಗೌರ್ನಮೆಂಟ್ ಆಫ್ ಇಂಡಿಯಾ ಇ-ಶ್ರಮ್ ಕಾರ್ಡಿಗೆ ನೀವು ಕಟ್ಟಬೇಕಾಗುತ್ತೆ. ಸ್ನೇಹಿತರೆ, ಕಟ್ಟಿದರೆ ಮಾತ್ರ ನಿಮಗೆ ತಿಂಗಳಿಗೆ 3,000 ರು ಪಿಂಚಣಿಯನ್ನು ಸಿಗುತ್ತದೆ. ಇದಲ್ಲದ ನೀವು ನಿಮ್ಮ ಕೊಡುಗೆಯನ್ನು ಹೆಚ್ಚಿಸಬಹುದು ಮತ್ತು ಅದೇ ಮೊತ್ತವನ್ನು ಸರ್ಕಾರ ಕೊಡುಗೆಯಲ್ಲಿ ಹೆಚ್ಚಿಸಲಾಗುತ್ತದೆ. ಇದು ಅಂತಿಮವಾಗಿ ನಿಮ್ಮ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಇ-ಶ್ರಮ್ ಕಾರ್ಡ್ 2022ರ PMOI ಬಿಡುಗಡೆ ಮಾಡಿದ ಕೆಲವು ಪ್ರಯೋಜನಗಳಿವೆ. ಮತ್ತು ಸ್ನೇಹಿತರೆ, ಇ-ಶ್ರಮ್ ಕಾರ್ಡ್ 1.18 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರು ಇ-ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಈ ಮಾಹಿತಿಯನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಭೂಪೇಂದ್ರ ಯಾದವ್ ಅವರು 4 ಏಪ್ರಿಲ್ 2022ರಂದು ಒದಗಿಸಿದ್ದಾರೆ. ಈ ಪೋರ್ಟಲ್ ಮೂಲಕ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರ ಡೇಟಾಬೇಸನ್ನು ತಯಾರಿಸಲಾಗುತ್ತದೆ. 30 ಮಾರ್ಚ್ 2022ರಂತೆ 27.02 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರು ಈ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ಕಾರ್ಡ್ ಯಾರಿಗೆ ಅನ್ವಯಿಸುತ್ತದೆ ಅಂತ ಹೇಳಿದರೆ, ಅಸಂಘಟಿತ ವಲಯದ ಕಾರ್ಮಿಕರು, ಅಂಗಡಿ ಸೇವಕ, ಮಾರಾಟಗಾರ, ಸಹಾಯಕ, ಆಟೋ ಚಾಲಕ, ಚಾಲಕ, ಪಂಕ್ಚರ್ ತಯಾರಕ, ಕುರುಬ, ಡೈರಿ ವ್ಯಕ್ತಿ, ಎಲ್ಲ ಜಾನುವಾರುಗಳು, ಪೇಪರ್ ಹಾಕುವವರು, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಬಾಯ್, ಡೆಲಿವರಿ ಬಾಯ್ ವಿತರಣೆಯಲ್ಲಿ ಇ-ಶ್ರಮ್ ಕಾರ್ಡಿಗೆ ನೋಂದಾಯಿಸಿಕೊಳ್ಳಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್ನ ಇಟ್ಟಿಗೆ, ಗೂಡು ಕೆಲಸ ಮಾಡುವ ಕಾರ್ಮಿಕರನ್ನು ಸೇರಿಸಲಾಗಿದೆ. ಈ ಎಲ್ಲ ಜನರು ಇ-ಶ್ರಮ್ ಕಾರ್ಡನ್ನು ಪಡೆಯಬಹುದು.
ಇದರ ಪ್ರಯೋಜನಗಳು ಸ್ನೇಹಿತರೆ, ಮೊದಲು ಪ್ರಯೋಜನವೇನೆಂದರೆ ನೀವು 60 ವಯಸ್ಸಿನ ನಂತರ ನಿಮಗೆ ರು 3,000 ಪಿಂಚಣಿ ಪಡೆಯಬಹುದು. ಎರಡನೆಯದಾಗಿ ನೀವು 60 ವರ್ಷ ವಯಸ್ಸಿನವರೆಗೆ ಯಾವುದೇ ಅಪಘಾತಕ್ಕೆ ಸಂಪೂರ್ಣ ವಿಮೆಯನ್ನು ಹೊಂದಿರುತ್ತೀರಿ. ಯಾವುದೇ ಅಪಘಾತ ಸಂದರ್ಭದಲ್ಲಿ ನೀವು ರು 50,000 ವಿಮೆಯನ್ನು ಪಡೆಯಬಹುದು. ತಪ್ಪಿ ಹೋದ ಕಾರಣ ಫಲಾನುಭವಿಯು ಮರಣ ಹೊಂದಿದ್ದರೆ ಎಲ್ಲ ಪ್ರಯೋಜನಗಳನ್ನು ಹೆಂಡತಿಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಇ ಶ್ರಮ್ ಕಾರ್ಡ್ ಮೂಲಕ ನೀವು ಮಾಸಿಕ ಕೊಡುಗೆ ನೀಡಬೇಕು ಮತ್ತು ಅದೇ ಮೊತ್ತವನ್ನು ಭಾರತ ಸರ್ಕಾರದಿಂದ ಕ್ರೆಡಿಟ್ ಮಾಡಲಾಗುತ್ತದೆ, ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ. ನಿಮ್ಮ ಇ ಶ್ರಮ್ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡ್ ಇದ್ದರೆ ನೀವು ಕಾರ್ಮಿಕರಾಗಿ ಎಲ್ಲ ಸರ್ಕಾರಿ ಯೋಜನೆಗಳನ್ನು ಪಡೆಯಬಹುದು. ದೇಶಾದ್ಯಂತ ಸುಮಾರು 28 ಕೋಟಿ ಜನರು ಇ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಈ ಯೋಜನೆಯ ಲಾಭ ಪಡೆಯಲು ಅಸಂಘಟಿತ ವಲಯದ ಕಾರ್ಮಿಕರು eShram.government.in ನಲ್ಲಿ eShramನ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡುವ ಮೂಲಕ ನೋಂದಾಯಿಸಿಕೊಳ್ಳಬೇಕು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ಭಾರತೀಯ ನಾಗರಿಕರು ಅವರ ವಯಸ್ಸು 16 ರಿಂದ 59 ವರ್ಷ ಒಳಗಡೆ ಇರಬೇಕು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕ ವರ್ಗದ ಜನರಿಗೆ ಆರ್ಥಿಕ ಭದ್ರತೆಯನ್ನು ನೀಡಲು ಸರ್ಕಾರವು 2022ರಲ್ಲಿ ಇ ಶ್ರಮ್ ಕಾರ್ಡನ್ನು ಪ್ರಾರಂಭಿಸಿದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇ ಶ್ರಮ್ ಪೋರ್ಟಲನ್ನು ಕೇಂದ್ರ ಸರ್ಕಾರವು ಪ್ರಾರಂಭಿಸಿದೆ. ಇದರ ಅಡಿಯಲ್ಲಿ ದೇಶದ ಎಲ್ಲ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ನಾಗರಿಕರಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಈ ನಾಗರಿಕರು ಕಾರ್ಮಿಕರ ಪೋರ್ಟಲಿಗೆ ಭೇಟಿ ನೀಡುವ ಮೂಲಕ ನೋಂದಾಯಿಸಿಕೊಳ್ಳಬೇಕು. ಇ ಶ್ರಮ್ ಕಾರ್ಡ್ ಆಗಿರುತ್ತದೆ ಅವರಿಗೆ ಒದಗಿಸಲಾಗಿದೆ. ಇದರೊಂದಿಗೆ ನೀವು ನಾಳೆ ಇ ಶ್ರಮ್ ಕಾರ್ಡ್ ಯೋಜನೆಗಳನ್ನು ಸುಲಭವಾಗಿ ಪಡೆಯಬಹುದು. ಸ್ನೇಹಿತರೆ, ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.